ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗಸಗಸೆ ಪಾಯಸವನ್ನು ಮಾಡ್ತಾ ಇದ್ದೀನಿ. ಈ ಗಸಗಸೆ ಪಾಯಸ ಏನಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ರುಚಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕುಡಿದು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ಚಮಚದಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬಾಸುಮತಿ ಅಕ್ಕಿ ಏನಿದೆ ಕೆಂಪಾಗೋವರೆಗೂ ಹುರ್ಕೋಬೇಕು. ಯಾಕೆ ಈ ರೀತಿ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀವಿ ಅಂದರೆ ಪಾಯಸ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರಲಿ ಅಂತ. ಅಕ್ಕಿಯನ್ನು ಹಾಕೋದ್ರಿಂದ ಪಾಯಸ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಒಂದು 5-6 ಯಾಲಕ್ಕಿಯನ್ನು ತೊಗೊಂಡಿದ್ದೀನಿ. ಯಾಲಕ್ಕಿಯನ್ನು ಕೂಡ ಇದಕ್ಕೆ ಹಾಕೋತಿದ್ದೀನಿ. ಪಾಯಸಗಳಿಗೆ ಆಮೇಲೆ ಹಾಕಿದರೆ ಅದು ಬಾಯಿಗೆಲ್ಲ ಸಿಗ್ತಾ ಇರ್ತದೆ, ಹಾಗಾಗಿ ಚೆನ್ನಾಗಿರಲ್ಲ. ಈ ರೀತಿಯಾಗಿ ಡೈರೆಕ್ಟಾಗಿ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಜಾಪತ್ರೆಯನ್ನು 1-2 ಎಲೆಗಳನ್ನು ಹಾಕಿದ್ದೀನಿ. ಜಾಪತ್ರೆಯನ್ನು ಹಾಗೆ ನಾನಿಲ್ಲಿ 1 ಮುಷ್ಟಿಯಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಗೋಡಂಬಿಯನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದಾದ ಮೇಲೆ ನಾನು ಇದಕ್ಕೆ 1.5 ಸ್ಪೂನಿನಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಗಸಗಸೆ ಪಾಯಸ ಅಂದ ತಕ್ಷಣ ಎಷ್ಟಪ್ಪ ಗಸಗಸೆ ಹಾಕ್ತಾರಪ್ಪ ಅಂತ ಅಂದ್ಕೋಬೋದು. ಅರ್ಧ ಕಪ್ಪು 1 ಕಪ್ಪು ಆ ರೀತಿ. ಖಂಡಿತ ಇಲ್ಲ. ಗಸಗಸೆಯನ್ನು 1.5 ಸ್ಪೂನ್ ಅಷ್ಟೇ ತಗೋಬೇಕು. ಯಾಕಂದರೆ ಅದು ಜಾಸ್ತಿ ಆದರೆ ಕಹಿ ಆಗುತ್ತೆ ಪಾಯಸ. ಅದು ಗಟ್ಟಿ ಆಗಲಿ ಅನ್ನೋ ಕಾರಣಕ್ಕೆ ಅಕ್ಕಿಯನ್ನು ಯೂಸ್ ಮಾಡುವಂಥದ್ದು. ನೀವು ನೋಡ್ತಿರ್ಬೋದು, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ನಾವು ಇದಕ್ಕೆ 1 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ಅಂದರೆ ಒಣ ಕೊಬ್ಬರಿ ತುರಿಯನ್ನು ನಾವು ಹಾಕ್ಕೋಬೇಕು. ಒಣ ಕೊಬ್ಬರಿ ತುರಿಯನ್ನು ತುರಿದಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಜೊತೆಗೆ ನಾನು 1 ಕಪ್ಪಿನಷ್ಟು ತೆಂಗಿನಕಾಯಿ ಅಂದರೆ ಹಸಿ ತೆಂಗಿನಕಾಯಿ ತುರಿಯನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ಚೆನ್ನಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು. ಏನಾದರೆ ತರಿಯಾಗಿ ರುಬ್ಬುವಂಥದ್ದು ಅಥವಾ ಈ ರೀತಿಯಾಗಿ ಏನೂ ಇಲ್ಲ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ಪಾತ್ರೆಯಲ್ಲಿದೆ. ಈ ರೀತಿಯಾಗಿ ರುಬ್ಕೊಂಡು ಒಂದು ಅರ್ಧ ಲೀಟ್ರ್ ಹಾಲನ್ನು ಒಲೆ ಮೇಲೆ ಕುದಿಯೋಕ್ಕೆ ಇಟ್ಟು ಅದಕ್ಕೆ ನಾನು 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಈ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ಅದು ಕುದಿ ಬಂದ ಮೇಲೆ ಏನು ನಾವು ರುಬ್ಬಿ ಇಟ್ಕೊಂಡಿದ್ದೀವಿ ಆ ಮಿಶ್ರಣವನ್ನು ಸೇರಿಸ್ಕೊಳ್ಳುವಂಥದ್ದು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತದೆ ಕೂಡ. ನಾನಿಲ್ಲಿ ಈ ರೀತಿಯಾಗಿ ಸೇರಿಸ್ಕೊಂಡು ಇದನ್ನು ಮಚ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರಸ ಪಾಯಸ. ಹಬ್ಬಗಳಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಪಾಯಸ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ಈ ಟೈಮಲ್ಲಿ ನಾವು ತುಪ್ಪವನ್ನು ಹಾಕ್ಕೋಬೇಕು. ಕುದಿಯೋ ಟೈಮಲ್ಲಿ 1 ಸ್ಪೂನು ತುಪ್ಪವನ್ನು ಕುದಿಯೋ ಟೈಮಲ್ಲೇ ಹಾಕ್ಕೋಬೇಕು. ಆಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದೆಲ್ಲ ಮೇಲಿಕೆ ಇದ್ದಂಗೆ ಅನಿಸುತ್ತೆ. ಇದಾದರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ನಾವು ಯಾಲಕ್ಕಿಯನ್ನು ಕೂಡ ಹಾಗೆ ಆಮೇಲೆ ಹಾಕ್ತಾಯಿಲ್ಲ, ಎಲ್ಲವನ್ನು ರುಬ್ಲಿಕ್ಕೆ ಹಾಕಿದ್ದೀವಿ. ಯಾಕಂದರೆ ಈ ಪಾಯಸ ಕುಡಿಯುವಾಗ ಏನೂ ಸಿಗಬಾರ್ದು. ಹಾಗೆ ರುಚಿ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಎಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಹೊಂದ್ಕೊಂಡಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.